ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಉಡುಪಿ ಕುಂದಾಪುರಗಳಲ್ಲಿ ತುಂಬಾ ಫೇಮಸ್ ಆಗಿರುವಂಥ ಉಪ್ಪಿಟ್ಟು ಅವಲಕ್ಕಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಉಪ್ಪಿಟ್ಟು ಮತ್ತು ಖಾರ ಅವಲಕ್ಕಿ ರೆಸಿಪಿನ ಎರಡು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಎರಡನ್ನ ಒಟ್ಟಿಗೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಹಾಗಿದ್ರೆ ರೆಸಿಪಿ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಖಾರ ಅವಲಕ್ಕಿಗೆ ಬೇಕಾದಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿನ ಕಾಯಿಸಿ ಅದಕ್ಕೆ 1 ಚಮಚ ಆಗೋಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡು ಅದಕ್ಕೆ 4 ರಿಂದ 5 ಬ್ಯಾಡಗಿ ಮೆಣಸಿನಕಾಯಿಗಳನ್ನು ಸೇರಿಸ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲಿ 2 ರಿಂದ 3 ನಿಮಿಷದವರೆಗೂ ಹುರ್ಕೊಳ್ಳಿ. ನಂತರ ಅದಕ್ಕೆ ಅರ್ಧ ಚಮಚ ಆಗೋಷ್ಟು ಧನಿಯಾ ಕಾಳನ್ನು ಸೇರಿಸ್ಕೊಳ್ಬೇಕು. ಹಾಗೆಯೇ ಒಂದು 2 ರಿಂದ 3 ಚಿಟಿಕೆ ಆಗೋಷ್ಟು ಜೀರಿಗೆನ ಸೇರಿಸ್ಕೊಳ್ಳಿ. ಜಾಸ್ತಿ ಜೀರಿಗೆ ಹಾಕಿದ್ರೆ ಸ್ಮೆಲ್ ಬರುತ್ತೆ. 2 ರಿಂದ 3 ಚಿಟಿಕೆ ಆಗೋಷ್ಟು ಜೀರಿಗೆ, ಹಾಗೆಯೇ 1/4 ಚಮಚ ಆಗೋಷ್ಟು ಸಾಸಿವೆನ ಸೇರಿಸ್ಕೊಳ್ಬೇಕು. ಇವಾಗ ಮೆಣಸಿನಕಾಯಿನೂ ಸೇರಿಸಿ ಎಲ್ಲ ಮಸಾಲೆ ಐಟಮ್ಸ್ಗಳನ್ನು ಮತ್ತೆ ಹುರ್ಕೊಳ್ಬೇಕು. ಮತ್ತೆ ಒಂದು 2 ನಿಮಿಷದವರೆಗೂ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಫ್ರೈ ಆಗಿದೆ ಇದು ಪೂರ್ತಿಯಾಗಿ ತಣಿಲಿ. ಅಷ್ಟರಲ್ಲಿ ನಾವು ಉಪ್ಪಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಉಪ್ಪಿಟ್ಟಿಗೆ ಬೇಕಾದಂಥ ರವೆನ ಹುರ್ಕೊಳ್ಬೇಕು. ಒಂದು ಬಾಣಲಿಗೆ 1 ಚಮಚ ಆಗೋಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ 1 ಕಪ್ ಆಗೋಷ್ಟು ಸೂಜಿ ರವೆನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸೂಜಿ ರವೆ ಆದ್ರೂ ಪರವಾಗಿಲ್ಲ ಅಥವಾ ಚಿರೋಟಿ ರವೆ ಆದ್ರೂ ಪರವಾಗಿಲ್ಲ. ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 3 ರಿಂದ 4 ನಿಮಿಷದವರೆಗಾದ್ರೂ ಹುರ್ಕೊಳ್ಬೇಕಾಗತ್ತೆ. ರವೆ ಹುರ್ಕೊಳ್ಳೋದಕ್ಕೆ ತುಪ್ಪ ಆದ್ರೂ ಪರವಾಗಿಲ್ಲ ಅಥವಾ ಎಣ್ಣೆಯಲ್ಲಿ ಬೇಕಾದ್ರೂ ಹುರ್ಕೊಳ್ಬೋದು. ಫ್ರೈ ಆಗಿದೆ ಇದು. ನಂತರ ಒಂದು ಬಾಣಲಿಗೆ 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಎಲೆ, 1/4 ಚಮಚ ಆಗೋಷ್ಟು ಸಾಸಿವೆ, 1/4 ಚಮಚ ಆಗೋಷ್ಟು ಉದ್ದಿನಬೇಳೆ, ಅರ್ಧ ಚಮಚ ಆಗೋಷ್ಟು ಕಡಲೆಬೇಳೆನ ಹಾಕ್ಕೊಳ್ಳಿ. ಇವಾಗ ಸಾಸಿವೆ ಸಿಡಿಯೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಸಾಸಿವೆ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಸಾಸಿವೆ ಸಿಡಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಇದಕ್ಕೆ ಇವಾಗ 2 ಚೆನ್ನಾಗಿ ಹೆಚ್ಚಿರುವಂಥ ಹಸಿ ಮೆಣಸಿನಕಾಯಿ ಮತ್ತು 1 ಚೆನ್ನಾಗಿ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೊಂಡು ಮತ್ತೆ ಹುರ್ಕೊಳ್ಬೇಕು. ಈರುಳ್ಳಿ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಳಿ. ನಂತರ ಇದಕ್ಕೆ ನಾವು ಆಲ್ರೆಡಿ ಹುರಿದಿಟ್ಕೊಂಡಿರುವಂಥ ರವೆನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ರವೆನ ಸೇರಿಸ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಮೊದಲಿಗೆ ರವೆನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮತ್ತು ಹಾಲು ಅಥವಾ ನೀರು ಹಾಕಿದಾಗ ಗಂಟಾಗೋದಿಲ್ಲ. ಸೊ ನಾನು 1 ಕಪ್ ಆಗೋಷ್ಟು ರವೆ ತಗೊಂಡಿದ್ದೆ. 1 ಕಪ್ ರವೆಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಹಾಲು ಮತ್ತು 3 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಸೇರಿಸೋದ್ರಿಂದ ಉಪ್ಪಿಟ್ಟು ರುಚಿಯಾಗಿ ಬರುತ್ತೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನೀವು ಹಾಲು ಹಾಕ್ಕೊಳ್ಳೋದಿಲ್ಲ ಅಂದರೆ 4 ಕಪ್ ಆಗೋಷ್ಟು ನೀರನ್ನೇ ಸೇರಿಸ್ಕೊಳ್ಬೋದು. ಸೊ 1:4 ಹಾಕ್ಕೊಳ್ಬೇಕು. ಸ್ವಲ್ಪ ಗಟ್ಟಿ ಆದ ನಂತರ ಮುಟ್ಲನ್ನು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಈ ರೀತಿಯಾಗಿ ದಪ್ಪ ಆಗಿಬಿಟ್ಟು ಕುದಿಯೋದಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಮುಟ್ಲ ಮುಚ್ಚಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಸೊ ಉಪ್ಪಿಟ್ಟೆಲ್ಲ ಚೆನ್ನಾಗಿ ಇಂಗಿದೆ ನೋಡಿ. ಇಷ್ಟು ದಪ್ಪ ಬರಬೇಕು. ಮತ್ತು ತಣದ ನಂತರ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ. ರೆಡಿಯಾಗಿದೆ ಇದು. ಮಸಾಲೆ ಎಲ್ಲ ತಣ್ಣದಾದ ನಂತರ ಅದನ್ನ ಮಿಕ್ಸಿ ಜಾರಿಗೆ ಸೇರಿಸಿ ರುಬ್ಕೊಳ್ಬೇಕು. ಪುಡಿ ಮಾಡ್ಕೊಳ್ಬೇಕು ಮಿಕ್ಸಿ ಜಾರಿಗೆ ಸೇರಿಸಿ. ಇದಕ್ಕೆ ಇವಾಗ ಒಂದು ಸಣ್ಣ ಪೀಸ್ ಆಗುವಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಷ್ಟು ಹುಣಸೆ ಹಣ್ಣು ಸೇರಿಸಿದೀವೋ ಅದೇ ಅಳತೆನಲ್ಲಿ ಬೆಲ್ಲ ಹಾಕ್ಕೊಳ್ಬೇಕು. ನಾನೊಂದು 3/4 ಚಮಚ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. 1/4 ಚಮಚ ಆಗುವಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ಬೇಕು. ಸೊ ನೀರೇನು ಹಾಕೊಳ್ಳೋದು ಬೇಡ, ನೈಸಾಗಿ ಪುಡಿ ಮಾಡ್ಕೊಳ್ಳಿ ಎಲ್ಲ ಐಟಮ್ಸನ್ನು. ಇವಾಗ ಇದಕ್ಕೆ 1/4 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಸೇರಿಸಿದ ನಂತರ ಜಾಸ್ತಿ ಹೊತ್ತು ರುಬ್ಕೊಳ್ಳೋದು ಬೇಡ, ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಇಷ್ಟು ತರ್ತರಿಯಾಗಿ ರುಬ್ಕೊಳ್ಬೇಕು. ಮಸಾಲೆ ರೆಡಿಯಾಗಿದೆ. ಇವಾಗ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆ ಪಾತ್ರೆಗೆ 2 ರಿಂದ 3 ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಳ್ಳಿ. 1/4 ಚಮಚ ಆಗೋಷ್ಟು ಸಾಸಿವೆನ ಹಾಕ್ಕೊಳ್ಳಿ. 1/4 ಚಮಚ ಆಗೋಷ್ಟು ಉದ್ದಿನಬೇಳೆ, 2 ರಿಂದ 3 ಚಿಟಿಕೆ ಆಗೋಷ್ಟು ಇಂಗು, ಹಾಗೆಯೇ 2 ಒಣ ಮೆಣಸಿನಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಡಾರ್ಕ್ ಆಗಬೇಕು. ಸೊ ಒಗ್ಗರಣೆನೂ ರೆಡಿಯಾಗಿದೆ, ಹಾಗೆಯೇ ಮಸಾಲೆನೂ ರೆಡಿಯಾಗಿದೆ. ನಾನಿಲ್ಲೊಂದು ಪ್ಲೇಟ್ಗೆ 2.5 ಕಪ್ ಆಗೋಷ್ಟು ಪೇಪರ್ ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಅವಲಕ್ಕಿನ ಸೇರಿಸ್ಕೊಂಡು ಇದಕ್ಕೆ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ಹಾಗೆಯೇ ಒಗ್ಗರಣೆನೂ ಕೂಡ ಸೇರಿಸ್ಕೊಳ್ಳಿ. ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆ ಒಗ್ಗರಣೆ ಎಲ್ಲ ಮಿಕ್ಸ್ ಆಗಬೇಕು. ಎಣ್ಣೆ ಎಲ್ಲ ಪೂರ್ತಿಯಾಗಿ ಮಿಕ್ಸ್ ಆಗಬೇಕು. ನೀರೇನು ಹಾಕೋದು ಬೇಡ, ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಹಾಕಿರೋದೇ ಸಾಕಾಗುತ್ತೆ. ನೋಡಿ ಈ ರೀತಿಯಾಗಿ ಈ ಕಲರ್ಗೆ ಬರಬೇಕು. ಇಷ್ಟು ಫುಲ್ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆ ಪೂರ್ತಿಯಾಗಿ ಮಿಕ್ಸ್ ಆಗಬೇಕು. ಅವಲಕ್ಕಿ ಜೊತೆಗೆ ಮಸಾಲೆ ಒಗ್ಗರಣೆ ಎಲ್ಲ ಪೂರ್ತಿಯಾಗಿ ಮಿಕ್ಸ್ ಆಗಬೇಕು. ರೆಡಿಯಾಗಿದೆ ಇದು.
ಸೊ ಉಪ್ಪಿಟ್ಟು ಮತ್ತು ಖಾರ ಅವಲಕ್ಕಿನ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ, ತುಂಬಾ ರುಚಿಯಾಗಿರುತ್ತೆ. ನೀವೊಂದ್ಸಲ ಮನೆಯಲ್ಲಿ ಉಪ್ಪಿಟ್ಟು ಮಾಡಿದಾಗ ಜೊತೆಗೆ ಈ ಖಾರ ಅವಲಕ್ಕಿನೂ ಕೂಡ ಮಾಡಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಎರಡನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ.